ಟುನಿಯ ಆಮ್ಲೆಟ್ ವ್ಯಾಪಾರ. ಟುನಿಗುಬ್ಬಚ್ಚಿಗೆ ಯಾವಾಗ್ಲೂ ಏನಾದ್ರೂ ಒಂದು ವ್ಯಾಪಾರ ಶುರು ಮಾಡ್ಬೇಕು ಅನ್ನುವ ಆಸೆ ಇತ್ತು. ಆದ್ರೆ ಏನ್ ವ್ಯಾಪಾರ ಶುರು ಮಾಡುದು ಅಂತ ಗೊತ್ತಿಲ್ಲದೆ ಅವಳು ಸುಮ್ನೆನೇ ಇದ್ಲ. ಟುನಿ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ಲ. ಆದ್ರೆ ಅದರಲ್ಲಿ ಬರುವ ಸಂಪಾದನೆ ಮನೆ ಖರ್ಚಿಗೆನೆ ಸಾಕಾಗ್ತಿರ್ಲಿಲ್ಲ. ಆದ್ರಿಂದಾನೇ ವ್ಯಾಪಾರ ಶುರು ಮಾಡ್ಬೇಕು ಅಂತ ಅಂದ್ಕೊಳ್ತಿದ್ಲ. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಟುನಿ ಕೆಲ್ಸಕ್ಕೆ ಹೋಗ್ಲಿಲ್ಲ. ಅವಾಗ ಬುಜ್ಜಿ ಟುನಿ ಹತ್ರ, ಏನಮ್ಮ ಇವತ್ ನೀನು ಕೆಲ್ಸಕ್ಕೆ ಹೋಗಿಲ್ವಾ? ಇಲ್ಲ ಬುಜ್ಜಿ, ಇನ್ನು ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ಇದ್ದೀನಿ, ಕೆಲ್ಸನ ಬಿಟ್ಬಿಟ್ಟೆ. ಯಾಕಮ್ಮ? ಓ, ನೀನು ವ್ಯಾಪಾರ ಶುರು ಮಾಡ್ತೀನಿ ಅಂತ ಹೇಳ್ದೆ ಅಲ್ವಾ? ವ್ಯಾಪಾರ ಏನಾದ್ರೂ ಶುರು ಮಾಡ್ತೀಯಾ? ಇಲ್ಲ ಬುಜ್ಜಿ, ವ್ಯಾಪಾರ ಮಾಡ್ಬೇಕು ಅನ್ನೋ ಆಲೋಚನೆ ಇದೆ. ಆದ್ರೆ ಏನ್ ವ್ಯಾಪಾರ? ಏನಾದ್ರೂ ವ್ಯಾಪಾರನ ನೀನೇ ಯೋಚನೆ ಮಾಡಮ್ಮ. ಸರಿ, ವ್ಯಾಪಾರ ಶುರು ಮಾಡಕ್ಕೆ ದೊಡ್ಡ ಹಣ ಏನು ನನ್ನ ಹತ್ರ ಇಲ್ಲ. ಚಿಕ್ಕ ವ್ಯಾಪಾರ ಶುರು ಮಾಡಿದ್ರೇನೆ ಒಳ್ಳೇದು. ಆವಾಗ್ಲೇ ಆ ವ್ಯಾಪಾರ ಸರಿಯಾಗಿ ನಡಿಲಿಲ್ಲ ಅಂದ್ರೆ ಹಾಗೇನೆ ಬಿಟ್ಬಿಡ್ಬೋದು ಹಾಗಂತ ಹೇಳಿದ್ಲು. ಟುನಿ ವ್ಯಾಪಾರದ ಬಗ್ಗೆ ತುಂಬಾನು ಯೋಚನೆ ಮಾಡ್ತಿದ್ಲ. ಅದು ಮಳೆಗಾಲ ಅನ್ನೋದ್ರಿಂದ ಹೊರಗಡೆ ಜೋರಾಗಿ ಮಳೆ ಬರ್ತಾ ಇತ್ತು. ಅದನ್ನ ನೋಡಿದ ಟುನಿಗುಬ್ಬಚ್ಚಿಗೆ ಭಯ ಶುರುವಾಯಿತು. ಮಳೆಗಾಲದಲ್ಲಿ ಏನ್ ವ್ಯಾಪಾರ ಶುರು ಮಾಡುದು ಅಂತ ಅಂದ್ಕೊಳ್ತಿದ್ಲು. ಏನಪ್ಪಾ ಇದು, ಹೀಗೆ ಮಳೆ ಬರ್ತಾ ಇದೆ, ಈ ಮಳೆಯಲ್ಲಿ ಏನ್ ವ್ಯಾಪಾರ ಶುರು ಮಾಡಿದ್ರು ಕಷ್ಟ. ಆದ್ರೆ ಅದಕ್ಕೆ ಅಂತ ಮನೇಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಹಣ ಸಿಗೋದಿಲ್ಲ ಅಲ್ವಾ? ಏನಾದ್ರೂ ಮಾಡಿ ಚಿಕ್ಕ ವ್ಯಾಪಾರನಾದ್ರೂ ಶುರು ಮಾಡಬೇಕು ಹಾಗಂತ ಅಂದ್ಕೊಳ್ತಾ ಇದ್ಲು. ಹೊರಗಡೆ ಮಳೆ ಅಂತೂ ತುಂಬಾ ಜೋರಾಗಿ ಬರ್ತಾ ಇತ್ತು. ಆದ್ರಿಂದ ಬುಜ್ಜಿಗೆ ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ಬೇಕು ಅಂತ ಅನ್ಸಿ ಅವಳು ಟುನಿ ಹತ್ರ ಬಂದ್ಲು. ಆದ್ರೆ ಟುನಿ ಇನ್ನು ವ್ಯಾಪಾರದ ಬಗ್ಗೆನೇ ಯೋಚನೆ ಮಾಡ್ತಿದ್ಲು. ಅಮ್ಮ, ಏನಮ್ಮ, ಇನ್ನು ಏನ್ ವ್ಯಾಪಾರ ಮಾಡೋದು ಅಂತ ಐಡಿಯಾ ಸಿಗ್ಲಿಲ್ವಾ? ಯೋಚನೆ ಮಾಡ್ತಾನೆ ಇದೆಯಾ? ಹೀಗೇನೆ ಇದ್ರೆ ಯಾವಾಗ ವ್ಯಾಪಾರ ಶುರು ಮಾಡೋದು? ಏನು ಬುಜ್ಜಿ, ಗೊತ್ತಾಗ್ತಿಲ್ಲ. ಏನ್ ವ್ಯಾಪಾರ ಶುರು ಮಾಡ್ಬೇಕು ಅಂದ್ರೂ ಕೂಡ ತುಂಬಾ ಭಯ ಆಗ್ತಿದೆ. ಅಮ್ಮ, ಹಾಗೆ ಹೇಳಿದ್ರೆ ಹೇಗಮ್ಮ? ಏನಾದ್ರೂ ವ್ಯಾಪಾರ ಶುರು ಮಾಡ್ಬೇಕಮ್ಮ? ಸರಿ ಬುಜ್ಜಿ, ಯೋಚನೆ ಮಾಡ್ತೀನಿ. ಟುನಿಗುಬ್ಬಚ್ಚಿ ತುಂಬಾನು ಕಷ್ಟಪಡ್ತಾ ಇರೋದನ್ನ ನೋಡಿ ಬುಜ್ಜಿ ಅವಳ ತಾಯಿಗೆ ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡ್ಲು. ಆದ್ರೆ ಪಾಪ ಬುಜ್ಜಿಗೆ ಹಸಿವು ತುಂಬಾ ಹೆಚ್ಚಾಗ್ತಾ ಇತ್ತು. ಆದ್ರಿಂದ ಅವಳೇ ಅಡಿಗೆ ಮನೆಗೆ ಹೋದ್ಲು. ಅಲ್ಲಿ ತಿನ್ನಕ್ಕೆ ಏನಾದ್ರೂ ಇದೆಯಾ ಅಂತ ಹುಡುಕಿ ನೋಡಿದ್ಲು. ಆದ್ರೆ ಪಾಪ ತಿನ್ನಕ್ಕೆ ಅವಳಿಗೆ ಏನೂ ಸಿಗ್ಲಿಲ್ಲ. ಕೊನೆಗೆ ಬೇರೆ ದಾರಿ ಇಲ್ದೆ ಪುನಃ ಅವಳ ತಾಯಿಯ ಹತ್ತಿರಾನೇ ಬಂದ್ಲು. ಅಮ್ಮ, ನೀನು ಆಮೇಲೆ ಯೋಚನೆ ಮಾಡ್ತೀಯಾ? ನನಗ್ ತುಂಬಾ ಹಸ್ವಾಗ್ತಾ ಇದೆ, ಏನಾದ್ರೂ ಮಾಡಿಕೊಡಮ್ಮ. ಏನ್ ಬೇಕು ಬುಜ್ಜಿ? ಹೊರಗಡೆ ಮಳೆ ಬರ್ತಿದೆ ಅಲ್ವಾ, ಬಿಸಿ ಬಿಸಿಯಾಗಿ ಖಾರ ಖಾರವಾಗಿ ಏನಾದ್ರೂ ಮಾಡಿಕೊಡಮ್ಮ. ಏನ್ ಬೇಕು ಅಂತ ನೀನ್ ಕೇಳ್ ಬುಜ್ಜಿ, ಮಾಡಿಕೊಡ್ತೀನಿ. ಆಮ್ಲೆಟ್ ಮಾಡಿಕೊಡು, ಮಸಾಲೆ ಆಮ್ಲೆಟ್. ಈ ಮಳೆಯಲ್ಲಿ ಮಸಾಲೆ ಆಮ್ಲೆಟ್ ತಿಂದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಸರಿ, ಇಲ್ಲೇ ಇರು, ಮಾಡ್ಕೊಂಡ್ ಬರ್ತೀನಿ. ಹಾಗೆ ಬುಜ್ಜಿಗುಬ್ಬಚ್ಚಿ ಕೇಳಿದ್ರಿಂದ ಟುನಿಗುಬ್ಬಚ್ಚಿ ಅಡಿಗೆ ಮನೆಗೆ ಹೋಗಿ ಬುಜ್ಜಿಗೋಸ್ಕರ ಮಸಾಲೆ ಆಮ್ಲೆಟ್ ತಯಾರು ಮಾಡ್ತಾ ಇದ್ಲು. ಬುಜ್ಜಿ ಹೊರಗಡೆ ನಿಂತ್ಕೊಂಡು ಅವಳ ತಾಯಿ ಮಾಡೋದನ್ನ ನೋಡ್ತಾ ಇದ್ಲು. ಟುನಿ ಮಸಾಲೆ ಆಮ್ಲೆಟ್ ಮಾಡ್ತಾ ಇದ್ದಾಗ ಅದರ ವಾಸನೆಗೇನೆ ಬೇಗ ತಿನ್ಬೇಕು ಅಂತ ಬುಜ್ಜಿಗುಬ್ಬಚ್ಚಿಗೆ ಅನಿಸ್ತಾ ಇತ್ತು. ಅಯ್ಯ ಅಮ್ಮ, ಇನ್ನೆಷ್ಟೊತ್ತಮ್ಮ, ಹಸ್ವಾಗ್ತಾ ಇದೆಮ್ಮ, ಬೇಗ ಆಮ್ಲೆಟ್ ಮಾಡಿ ತಗೊಂಬಾ, ನನಗೆ ಹಸ್ವಾಗ್ತಿದೆ. ಇರು ಬುಜ್ಜಿ, ತಗೊಂಡ್ ಬರ್ತೀನಿ ಹಾಗಂತ ಹೇಳಿ ಟುನಿಗುಬ್ಬಚ್ಚಿ ಬುಜ್ಜಿಗೋಸ್ಕರ ಬಿಸಿ ಬಿಸಿ ಆಮ್ಲೆಟ್ ಮಾಡಿ ತಗೊಂಡ್ ಬಂದ್ಲು. ಆ ಆಮ್ಲೆಟ್ನ ನೋಡಿ ಬುಜ್ಜಿ ಅಂತೂ ತುಂಬಾನು ಸಂತೋಷ ಪಟ್ಲು. ಬುಜ್ಜಿ ಆ ಆಮ್ಲೆಟ್ನ ತಿಂದ್ ನೋಡಿದ್ಲು. ಆ ಆಮ್ಲೆಟ್ ರುಚಿ ಅವಳಿಗೆ ತುಂಬಾನು ಇಷ್ಟ ಆಯ್ತು. ಅಮ್ಮ, ಆಮ್ಲೆಟ್ ತುಂಬಾ ಸೂಪರ್ ಆಗಿದೆ ಅಮ್ಮ, ನೀನ್ ಮಾಡುವಾಗ್ಲೇ ವಾಸನೆಗೆ ತಿನ್ಬೇಕು ಅಂತ ಅನ್ನಿಸ್ತು. ಓ ಹೌದಾ, ನಿನಗಿಷ್ಟ ಆದ್ರೆ ಅದೇ ಸಾಕಮ್ಮ. ಅರೆ, ಇಷ್ಟ ಆದ್ರೇನಾ? ತುಂಬಾ ಇಷ್ಟ ಆಯ್ತಮ್ಮ. ಅಮ್ಮ, ನಿನ್ ಕೈಯಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ ಅಮ್ಮ. ಆ ಮ್ಯಾಜಿಕ್ ಆಮ್ಲೆಟ್ ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿದೆ. ನಿಜವಾಗ್ಲೂ ನೀನ್ ಮಾಡಿಕೊಟ್ಟಿರೋ ಆಮ್ಲೆಟ್ ತುಂಬಾ ಸೂಪರ್ ಆಗಿದೆ ಅಮ್ಮ. ಕತೆ ಹೇಳ ಕೇಳಿದ್ರೆ ಚೆನ್ನಾಗಿ ಹೇಳ್ತೀಯ, ತಿನ್ನೋ. ಹಾಗೆ ಬುಜ್ಜಿಗುಬ್ಬಚ್ಚಿ ಅವಳ ತಾಯಿನ ಮೆಚ್ಕೊಂಡ್ಲು. ಆಮೇಲೆ ಆಮ್ಲೆಟ್ ತಿಂತಾ ಇದ್ಲು. ಬುಜ್ಜಿ ಹೇಳಿದ ಮಾತು ಕೇಳಿ ಟುನಿಗೆ ಒಂದು ಐಡಿಯಾ ಬಂತು. ಟುನಿ ಅವಳ ಮನ್ಸಲ್ಲಿ, ಅಂದ್ರೆ ನಾನ್ ಮಾಡೋ ಆಮ್ಲೆಟ್ ಅಷ್ಟು ಚೆನ್ನಾಗಿದ್ಯಾ? ಬುಜ್ಜಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ. ಹಾಗಾದ್ರೆ ಈ ಮಳೆಗಾಲದಲ್ಲಿ ಬಿಸಿ ಬಿಸಿ ಆಮ್ಲೆಟ್ ವ್ಯಾಪಾರ ಮಾಡಿದ್ರೆ ನಡೆಯುತ್ತೆ ಅಲ್ವಾ? ಎಲ್ರೂ ಖಂಡಿತ ಬಂದು ತಗೊಳ್ಬೋದೇ ಏನೋ ಹಾಗಂತ ಅನ್ಕೊಂಡ್ಲು. ಆದ್ರೆ ಅವಳಿಗೆ ಬಂದ ಆ ಐಡಿಯಾನ ಆವಾಗ ಅವಳು ಬುಜ್ಜಿ ಹತ್ತಿರ ಹೇಳಲೇ ಇಲ್ಲ. ಸ್ವಲ್ಪ ಸಮಯದ ನಂತರ ಮಳೆ ಹೊರಗಡೆ ಜೋರಾಗಿ ಬರೋದನ್ನ ನೋಡಿ ಬುಜ್ಜಿ ಹತ್ರ ಟುನಿಗುಬ್ಬಚ್ಚಿ, ನಾನು ಮಹಿಹದ್ದು ಅಂಗಡಿಗೆ ಹೋಗಿ ಮನೆಗೆ ಬೇಕಾಗಿರುವ ಸಾಮಗ್ರಿ ತಗೊಂಡ್ ಬರ್ತೀನಿ ಅಂತ ಹೇಳಿ ಹೋದ್ಲು. ಅರೆ, ಏನ್ ಟುನಿ, ಇಷ್ಟ ಮಳೆಯಲ್ಲಿ ಅಂಗಡಿಗೆ ಬಂದಿದೀಯಾ? ಆ ಮನೇಲಿ ಸಾಮಗ್ರಿ ಏನೂ ಇಲ್ಲ ಮಹಿ, ಅದಕ್ಕೆ ಬಂದೆ. ಓ ಹೌದಾ, ಸರಿಯಾದ ಸಮಯಕ್ಕೆ ಬಂದಿದೀಯಾ. ಇವಾಗ್ಲೇ ಅಂಗಡಿ ಮುಚ್ಚಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಯಾಕೆ ಮಹಿ, ಇಷ್ಟು ಬೇಗ ಮುಚ್ತಾ ಇದೆಯಾ? ವ್ಯಾಪಾರ ಇಲ್ಲ, ಮಳೆ ಅಲ್ವಾ, ಯಾರೂ ಅಂಗಡಿಗೆ ಬರಲ್ಲ.
ಅದಕ್ಕೆ ಅಂಗಡಿಗೆ ಸಾಮಾನು ತಗೊಳ್ಳುವಾಗ ಸ್ವಲ್ಪನೇ ತಗೊಂಡೆ. ಜಾಸ್ತಿ ತಗೊಂಡ್ರು ಕೂಡ ಆಮೇಲೆ ಎಲ್ಲಾನು ಹಾಳಾಗೋಗುತ್ತೆ ಅಲ್ವಾ. ಓ, ಅಂದರೆ ಇವಾಗ ಸಾಮಾನುಗಳು ಇದೆಯಾ? ನಿನಗೆ ಬೇಕಾದಷ್ಟು ಇರ್ಬೋದು. ಏನೇನು ಬೇಕು ಹೇಳು, ಕೊಡ್ತೀನಿ. ಹಾಗೆ ಮಹಿಹದ್ದು ಟುನಿಗೆ ಬೇಕಾಗಿರೋ ವಸ್ತುಗಳನ್ನು ಕೊಟ್ಲು. ಅಷ್ಟೇನೂ ಇತ್ತಿಲ್ಲ, ಕೆಲವು ಮಾತ್ರ ಇತ್ತು. ಆವಾಗ ಟುನಿಗೂ ಬಚ್ಚಿ ಅವಳ ಮನಸ್ಸಲ್ಲಿ, ಇಲ್ಲಿ ಮಹಿಹದ್ದು ಶಾಪೇ ದೊಡ್ಡ ಶಾಪು. ಈ ಶಾಪ್ ಮುಚ್ಚಿದ್ರೆ ಆಮೇಲೆ ಯಾರಿಂದಾನು ಏನು ತಗೊಳಕ್ಕಾಗಲ್ಲ ಅಲ್ವಾ. ಈ ಸಮಯದಲ್ಲಿ ನಾನು ಆಮ್ಲೆಟ್ ವ್ಯಾಪಾರ ಶುರು ಮಾಡಿದ್ರೆ ಖಂಡಿತ ಎಲ್ಲರೂ ನನ್ನ ಅಂಗಡಿಗೆ ಬಂದೇ ಬರ್ತಾರೆ. ಮೊದಲು ಮೊಟ್ಟೆಗಳು ಇದೆಯಾ ಅಂತ ಕೇಳಬೇಕು. ಹಾಗಂತ ಅಂದ್ಕೊಂಡು, ಮಹಿ, ಅಂಗಡಿಯಲ್ಲಿ ಮೊಟ್ಟೆಗಳಿದೆಯಾ? ಇದೆ, ಸುಮಾರು ಮೊಟ್ಟೆಗಳಿದೆ. ಹೌದಾ, ಹಾಗಾದರೆ ಎಲ್ಲನೂ ಕೊಡು. ಅದಕ್ಕೆ ಹಣನ ನಾನು ಆಮೇಲೆ ನಿನಗೆ ಕೊಡ್ತೀನಿ, ಸರಿನಾ? ಏನೋ ಎಲ್ಲ ಮೊಟ್ಟೆಗಳ? ಯಾಕೆ ಟುನಿ? ನಾನು ಆಮ್ಲೆಟ್ ವ್ಯಾಪಾರ ಶುರು ಮಾಡಬೇಕು ಅಂತ ಇದ್ದೀನಿ, ಏನಂತೀಯ? ಹಬ್ಬಬ್ಬಾ, ಮಳೆಗಾಲದಲ್ಲಿ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ ಟುನಿ. ಸರಿ, ಹಾಗಾದರೆ ಮೊಟ್ಟೆಗಳನ್ನ ನಾನು ತಗೊಂಡ ಬೆಲೆಗೆ ನಿನಗೆ ಕೊಡ್ತೀನಿ, ಸರಿನಾ? ಹಾಗಂತ ಹೇಳಿ ಮಹಿಹದ್ದು ಟುನಿ ವ್ಯಾಪಾರಕ್ಕೋಸ್ಕರ ಅವಳು ಎಷ್ಟು ಬೆಲೆಗೆ ಮೊಟ್ಟೆಗಳನ್ನ ತಗೊಂಡ್ಲು ಆ ಬೆಲೆಗೆನೇ ಕೊಟ್ಲು. ಆ ಮೊಟ್ಟೆಗಳನ್ನು ತಗೊಂಡು ಟುನಿಗುಬ್ಬಚ್ಚಿ ಮನೆಗೆ ಬಂದ್ಲು. ಅಷ್ಟು ಮೊಟ್ಟೆಗಳನ್ನು ನೋಡಿ ಬುಜ್ಜಿಗುಬ್ಬಚ್ಚಿ ಅವಳ ತಾಯಿಯ ಹತ್ತಿರ, ಏನಮ್ಮ ಇದು, ಇಷ್ಟು ಮೊಟ್ಟೆ ತಗೊಂಡು ಬಂದಿದೀಯಾ? ದಿನ ನನಗೆ ಆಮ್ಲೆಟ್ ಹಾಕಿ ಕೊಡಬೇಕು ಅನ್ನೋದಕ್ಕೋಸ್ಕರನಾ? ಹೌದು ಬುಜ್ಜಿ, ನೀನು ಹೇಳಿದೆ ಅಲ್ವಾ ನಾನು ಮಾಡಿದ ಆಮ್ಲೆಟು ತುಂಬ ಚೆನ್ನಾಗಿದೆ ಅಂತ. ಹಾಗಾದ್ರೆ ತುಂಬ ಸೂಪರ್ ಅಮ್ಮ. ಆದರೆ ಆಮ್ಲೆಟ್ ನಿನಗಿಲ್ಲ ಬುಜ್ಜಿ, ನಾನು ಆಮ್ಲೆಟ್ ವ್ಯಾಪಾರ ಶುರು ಮಾಡಬೇಕು ಅಂತ ಇದ್ದೀನಿ. ಓ ಹೌದಮ್ಮ, ಹಾಗಾದರೆ ಇನ್ನೂ ಸೂಪರ್. ಯಾವಾಗ ಶುರು ಮಾಡ್ತೀಯಾ ಅಮ್ಮ? ನಾಳೆನೇ ಬುಜ್ಜಿ. ಇವತ್ತು ನಾಳೆಗೆ ವ್ಯಾಪಾರಕ್ಕೆ ಬೇಕಾಗಿರೋ ಎಲ್ಲ ಏರ್ಪಾಡುಗಳನ್ನ ಮಾಡ್ಕೋಬೇಕು. ಹಾಗೆ ಆ ದಿನಾನು ಕಳೀತು. ಮರುದಿನ ಬೆಳಗಾಯಿತು. ಟುನಿಗುಬ್ಬಚ್ಚಿ ಒಂದು ಚಿಕ್ಕ ಗಾಡಿಯಲ್ಲಿ ಆಮ್ಲೆಟ್ ವ್ಯಾಪಾರನ ಶುರು ಮಾಡಿದ್ಲು. ಮಳೆ ನೀರು ಬೀಳದೆ ಇರೋದಕ್ಕೋಸ್ಕರ ಅವಳು ಒಂದು ಪರ್ದೆನ ಕಟ್ಟದ್ಲು. ಹಾಗೆ ಸಂತೋಷವಾಗಿ ವ್ಯಾಪಾರನೂ ಶುರು ಮಾಡಿದ್ಲು. ಹೊರಗಡೆ ಮಳೆ ಜೋರಾಗಿ ಬರ್ತಾ ಇತ್ತು. ಆದ್ರಿಂದ ಎಲ್ಲರೂ ಮನೆಯೊಳಗಡೆನೆ ಕೂತ್ಕೊಂಡಿದ್ರು. ಮನೆಯಲ್ಲಿ ಕೆಲವು ಸಾಮಗ್ರಿಗಳು ಮಾತ್ರ ಇರೋರು ಅದರಲ್ಲಿ ಏನ್ ಮಾಡೋಕ್ಕಾಗುತ್ತೋ ಅದನ್ನ ಮಾತ್ರ ಮಾಡ್ಕೊಂಡು ಇದ್ರು. ಟುನಿ ಮನೆ ಮುಂದ್ಗಡೆ ಒಂದು ಗಾಡಿ ಇರೋದನ್ನ ನೋಡಿ ಚೋಟಿಗಿಳಿ ಅವಳ ಮನೆಯ ಹತ್ತಿರ ಬಂದ್ಲು. ಏನ್ ಟುನಿ, ಹೊಸ ಗಾಡಿ? ಏನ್ ವ್ಯಾಪಾರ? ಆಮ್ಲೆಟ್ ವ್ಯಾಪಾರ ಚೋಟು. ಅರೆ ಹೌದಾ, ಮಳೆಯಲ್ಲಿ ಆಮ್ಲೆಟ್ ಅಂದ್ರೆ ನನಗೆ ತಿನ್ನಕ್ಕೆ ತುಂಬಾನೇ ಇಷ್ಟ. ಹಾಗಾದ್ರೆ ಒಂದು ಆಮ್ಲೆಟ್ ಕೊಡ್ಲಾ? ಪ್ರಶ್ನೆ ಕೇಳಬೇಡ, ಬೇಗ ಆಮ್ಲೆಟ್ ಹಾಕು. ನನಗೂ ಆಮ್ಲೆಟ್ ತಿನ್ಬೇಕಂತ ಅನಿಸ್ತಿದೆ. ಅತ್ತೆ, ನಮ್ಮಮ್ಮ ಮಸಾಲೆ ಆಮ್ಲೆಟ್ ತುಂಬ ಚೆನ್ನಾಗಿ ಮಾಡ್ತಾರೆ ಗೊತ್ತಾ? ಹೌದಾ, ಹಾಗಾದ್ರೆ ಟುನಿ ಅದನ್ನೊಂದು ಹಾಕು. ಹಾಗೆ ಚೋಟಿಗಿಳಿ ಕೇಳಿದ್ರಿಂದ ಟುನಿ ಚೋಟಿಗೋಸ್ಕರ ಆಮ್ಲೆಟ್ ಹಾಕ್ತಾ ಇದ್ಲು. ಆಮ್ಲೆಟ್ ಯಾವಾಗ ತಿನ್ನೋದು ಅಂತ ಚೋಟಿಗಿಳಿ ಅದಕ್ಕೋಸ್ಕರ ಕಾಯ್ತಾ ಇದ್ಲು. ಹೀಗಿರುವಾಗ ಟುನಿ ಆಮ್ಲೆಟ್ ಮಾಡುವಾಗ ಅದರಿಂದ ಬಂದ ವಾಸನೆ ಅಕ್ಕದ ಪಕ್ಕದ ಮನೇಲಿದ್ದ ಎಲ್ಲ ಪಕ್ಷಿಗಳಿಗೂ ಹೋಗಿ ಸೇರಿತು. ಟುನಿ, ನೀನು ಆಮ್ಲೆಟ್ ಮಾಡುವಾಗಲೇ ವಾಸನೆ ತುಂಬ ಚೆನ್ನಾಗಿದೆ. ಖಂಡಿತ ಆಮ್ಲೆಟ್ ಕೂಡ ಚೆನ್ನಾಗಿರುತ್ತೆ ಅಂತ ಕಾಣಿಸ್ತಿದೆ. ಚೆನ್ನಾಗಿದ್ರೆ ಸಂತೋಷನೇ. ಹಾಗೆ ಟುನಿ ಚೋಟಿಗೆ ಆಮ್ಲೆಟ್ ಕೊಟ್ಲು. ಚೋಟು ಆ ಆಮ್ಲೆಟ್ನ ತಗೊಂಡು ಸಂತೋಷವಾಗಿ ಮನೆಗೆ ಹೋದ್ಲು. ಹಾಗೆ ಮೊದಲನೇ ದಿನ ವ್ಯಾಪಾರದಲ್ಲಿ ಮೊದಲನೇ ಹಣ ಸಿಕ್ಕಿದ್ರಲ್ಲಿ ಟುನಿ ಸಂತೋಷವಾಗಿದ್ಲು. ಟುನಿ ಆಮ್ಲೆಟ್ ಮಾಡುವ ಆ ವಾಸನೆ ಊರಲ್ಲಿದ್ದ ಎಲ್ಲ ಪಕ್ಷಿಗಳಿಗೂ ಹೋಗಿ ಒಬ್ಬೊಬ್ಬರಾಗಿ ಬರ್ತಿದ್ರು. ಅರೆ ಏನ್ ಟುನಿ, ಹೊಸದಾಗಿ ಆಮ್ಲೆಟ್ ವ್ಯಾಪಾರ ಶುರು ಮಾಡಿದೀಯಾ? ಹೌದು ಚಿಚ್ಚು, ಇವತ್ತೇ. ಒಳ್ಳೇದಾಯ್ತು. ಮನೇಲಿ ಏನೂ ಇಲ್ಲ, ಏನು ಮಾಡ್ಕೊಂಡು ತಿನ್ನೋದು ಅಂತ ಯೋಚನೆ ಮಾಡ್ತಿದ್ದೆ. ನೀನು ಆಮ್ಲೆಟ್ ಮಾಡೋದನ್ನು ನೋಡಿ ಖುಷಿ ಆಯಿತು. ಅದಕ್ಕೆ ಆಮ್ಲೆಟ್ ತಿನ್ನೋಣ ಅಂತ ನಾನು ಬಂದೆ. ಹೊರಗಡೆ ಅಂಗಡಿ ಬೇರೆ ಇಲ್ವಲ್ಲ? ಹೌದೌದು, ಅಂಗಡಿ ಇದ್ರೆ ಏನಾದರೂ ತಗೊಳ್ಬೋದಾಗಿತ್ತು. ಪರವಾಗಿಲ್ಲ ಟುನಿ, ಹೊಸ ವ್ಯಾಪಾರ ಶುರು ಮಾಡಿದೆ ಅಂತ ಕಾಣಿಸ್ತಿದೆ. ಹೌದು ಕುಹು, ಆಮ್ಲೆಟ್ ವ್ಯಾಪಾರ ಇವತ್ತೇ ಶುರು ಮಾಡಿದೆ, ನಿಮ್ಮ ಎಲ್ರಿಗೋಸ್ಕರನೂ. ಹಾಗೆ ಟುನಿಗುಬ್ಬಚ್ಚಿ ಎಲ್ರಿಗೂ ಆಮ್ಲೆಟ್ ಹಾಕಿ ಕೊಡ್ತಾ ಇದ್ಲು. ಮನೆಗೆ ತಗೊಂಡು ಹೋಗೋರು ಆಮ್ಲೆಟ್ನ ಮನೆಗೆ ತಗೊಂಡು ಹೋಗ್ತಾ ಇದ್ರು. ಅಲ್ಲೇ ತಿನ್ಬೇಕು ಅಂತ ಅನ್ಸೋರು ಅಲ್ಲೇ ಕೂತ್ಕೊಂಡು ತಿಂತಾ ಇದ್ರು. ಹಾಗೆ ಕುಹು ಆಮ್ಲೆಟ್ ತಿಂದು ಈ ರೀತಿ ಹೇಳಿದ್ಲು, ಟುನಿ, ನಿಜವಾಗ್ಲೂ ನಿನ್ನ ಕೈಯಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ. ಆಮ್ಲೆಟ್ ಅಂತೂ ತುಂಬ ಚೆನ್ನಾಗಿದೆ. ನಿನಗೆ ಇಷ್ಟ ಆಯ್ತಾ ಕುಹು? ಇದಕ್ಕಿಂತ ಬೇರೇನು ಬೇಕು? ತುಂಬ ಚೆನ್ನಾಗಿದೆ. ಹೀಗೆ ಮಳೆ ಬರ್ತಾ ಇರುವಾಗ ನೀನು ಹಾಕಿಕೊಟ್ಟ ಬಿಸಿ ಬಿಸಿ ಮಸಾಲೆ ಆಮ್ಲೆಟ್ ತಿನ್ನುವಾಗ ತುಂಬ ಚೆನ್ನಾಗಿದೆ ಟುನಿ. ಹಾಗೆ ಎಲ್ಲರೂ ಟುನಿಗುಬ್ಬಚ್ಚಿನ ತುಂಬಾನು ಮೆಚ್ಕೊಂಡ್ರು. ಆಮ್ಲೆಟ್ ತಗೊಂಡು ತಿಂತಾ ಇದ್ರು. ಆಮ್ಲೆಟ್ ವಾಸನೆಗೆ ಪಕ್ಕದಲ್ಲಿದ್ದ ಬುಜ್ಜಿಗೂ ಆಮ್ಲೆಟ್ ತಿನ್ಬೇಕು ಅಂತ ಆಸೆ ಆಯಿತು. ಆದ್ರಿಂದ ಅವಳು ಟುನಿ ಹತ್ರ ಈ ರೀತಿ ಕೇಳಿದ್ಲು, ಅಮ್ಮ ಏನಮ್ಮ ಇದು, ಎಲ್ರಿಗೂ ಆಮ್ಲೆಟ್ ಕೊಡ್ತಾ ಇದೀಯಾ? ನನಗೆ ಕೊಡಲ್ವಾ ಅಮ್ಮ? ನಿನಗ್ಯಾಕೆ ಬುಜ್ಜಿ? ಏನು ನನಗ್ಯಾಕ? ಇವಾಗ ನೀನು ಆಮ್ಲೆಟ್ ವ್ಯಾಪಾರ ಮಾಡಬೇಕು ಅಂತ ಯೋಚನೆ ಬಂದಿದೆ. ನಾನಿನ್ನ ಹತ್ರ ಆಮ್ಲೆಟ್ ಕೇಳಿದ್ರಿಂದ ತಾನೇ?
ಅದೂನು ನಿಜಾನೇ. ಸರಿ ಇರು, ನಿನಗೂ ಹಾಕಿ ಕೊಡ್ತೀನಿ. ಹಾಗೆ ಆ ದಿನ ಟುನಿಗುಬ್ಬಚ್ಚಿ ಆಮ್ಲೆಟ್ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಅದನ್ನ ನೋಡಿ ಟುನಿ ಬುಜ್ಜಿ ಇಬ್ರು ಕೂಡ ತುಂಬಾನು ಸಂತೋಷಪಟ್ರು. ಮಳೆಗಾಲ ಬಂದ್ರೆ ಸಾಕು, ಪಕ್ಷಿಗಳ ಊರಿನಲ್ಲಿ ಯಾವಾಗ್ಲೂ ಪ್ರವಾಹ ಬರ್ತಾ ಇತ್ತು. ಮನೆಯೊಳಗಡೆ ಎಲ್ಲ ಪ್ರವಾಹದ ನೀರು ಬರೋದ್ರಿಂದ ಪಕ್ಷಿಗಳು ಎಲ್ರೂ ಕೂಡ ತುಂಬಾನೇ ಕಷ್ಟಪಡ್ತಾ ಇದ್ರು. ಅವರ ಮನೆಯ ಸುತ್ತಮುತ್ತ ಆ ನೀರು ಹಾಗೇನೆ ಇರ್ತಾ ಇತ್ತು. ಆದ್ರಿಂದ ಪಕ್ಷಿಗಳು ಆ ನೀರಿನಲ್ಲಿ ನಡ್ಕೊಂಡು ಹೋಗುವ ಪರಿಸ್ಥಿತಿ. ಸುಮಾರು ದಿನ ಆದ್ರೂ ಕೂಡ ನೀರು ಹಾಗೇನೆ ಇರ್ತಾ ಇತ್ತು. ಹೀಗೆ ಹಲವಾರು ವರ್ಷಗಳು ಹೋದ್ರೂ ಕೂಡ ಆ ಪಕ್ಷಿಗಳ ಊರಿನಲ್ಲಿ ಮಾತ್ರ ಆ ಕಷ್ಟ ಹಾಗೇನೆ ಇತ್ತು. ಹೀಗಿರುವಾಗ ಪುನಃ ಮಳೆಗಾಲ ಶುರುವಾಯಿತು. ಪಕ್ಷಿಗಳೆಲ್ರೂ ಏನಾಗುತ್ತೋ ಏನೋ ಅಂತ ಹೆದರ್ತಾ ಇದ್ರು. ಅಯ್ಯೋ ಚೋಟು, ಮಳೆಗಾಲ ಹತ್ರ ಬರ್ತಾ ಇದೆ ಅಲ್ವಾ? ಹೌದು, ಏನ್ ಮಾಡೋದು, ಈ ಸಲನೂ ಪ್ರವಾಹ ಬರುತ್ತೋ ಏನೋ. ಹಾ ನಿಜಾನೇ, ಎಲ್ಲ ವರ್ಷನೂ ಬರುತ್ತಾನೆ, ಈ ವರ್ಷನೂ ಬರುತ್ತೆ. ಆದ್ರೆ ಇಲ್ಲಿವರೆಗೂ ಚಿಕ್ಕ ಚಿಕ್ಕ ಪ್ರವಾಹ ಬಂದಿದೆ, ಆದ್ರಿಂದ ಹೇಗೋ ತಪ್ಪಿಸ್ಕೊಂಡಿದ್ದೀವಿ. ದೊಡ್ಡ ಪ್ರವಾಹ ಬಂದ್ರೆ ಮಕ್ಳೆಲ್ಲ ಇಟ್ಕೊಂಡಿದ್ದೀವಿ. ಏನಾದ್ರೂ ಆದ್ರೆ ಮಕ್ಳನ್ನ ಕರ್ಕೊಂಡು ಎಲ್ಲಿಗೆ ಅಂತ ಹೋಗೋದು ಚಿಚ್ಚೋ? ಅದೂನು ನಿಜಾನೇ. ಈ ಸಲನಾದ್ರೂ ಪ್ರವಾಹ ಬರ್ದೇ ಇದ್ರೆ ಚೆನ್ನಾಗಿರ್ತಿತ್ತು. ಇಲ್ಲಾಂದ್ರೆ ನಮ್ಮ ಪರಿಸ್ಥಿತಿ ಎಲ್ಲ ಏನಾಗುತ್ತೋ ಏನೋ. ಆ ದೇವ್ರೇ ದಾರಿ ತೋರಿಸ್ಬೇಕು. ಎಷ್ಟು ಕಷ್ಟ ನಮಗೆ ಬಂದಿದೆ. ಹಾಗೆ ಎಲ್ರೂ ತುಂಬಾನು ಬೇಜಾರು ಮಾಡ್ಕೊಳ್ತಿದ್ರು. ಆ ಊರಿಗೆ ಒಬ್ಳು ಮುಖ್ಯಸ್ಥಳಿದ್ಲು, ಅವಳು ಮಹಿಹದ್ದು. ಅವಳು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಲು. ಅರೆ, ಮಳೆಗಾಲ ಹತ್ರ ಬರ್ತಾ ಇದೆ, ಊರಿಗೆ ಪ್ರವಾಹ ಬರುತ್ತೆ. ಈ ಸಲನಾದ್ರೂ ಏನಾದ್ರೂ ಒಂದು ಮಾಡ್ಲೇಬೇಕು. ಇಲ್ಲಾಂದ್ರೆ ಈ ಊರಿಗೆ ನಾನು ಮುಖ್ಯಸ್ಥಳಾಗಿದ್ದು ಏನ್ ಪುಣ್ಯ. ಮೊದ್ಲು ಎಲ್ಲರನ್ನ ಒಂದು ಸಭೆಗೆ ಬರ ಕೇಳ್ಬೇಕು. ಯಾರತ್ರನಾದ್ರೂ ಏನಾದ್ರೂ ಯೋಚನೆ ಇದೆಯಾ ಅಂತ ಕೇಳ್ಬೇಕು. ಹಾಗಂತ ಅಂದ್ಕೊಂಡು ಮಹಿಹದ್ದು ಕುಹುಬಾತು ಹತ್ರ ಹೇಳಿ ಊರಿನಲ್ಲಿರುವ ಎಲ್ಲರನ್ನ ಸಂಜೆ ಸಮಯ ಒಂದ್ ಜಾಗಕ್ಕೆ ಬರ ಕೇಳ್ತು. ಕುಹುಬಾತನು ಸರಿ ಅಂತ ಹೇಳಿ ಊರಿನವರು ಎಲ್ಲರನ್ನ ಭೇಟಿಯಾಗಕ್ಕೆ ಹೋದ್ಲು. ಊರಿನಲ್ಲಿದ್ದ ಎಲ್ಲ ಪಕ್ಷಿಗಳ ಮನೆಗೆ ಹೋಗಿ ಎಲ್ಲರನ್ನ ಮಹಿಹದ್ದು ಕರೆದಿದೆ ಬನ್ನಿ ಅಂತ ಅವಳು ಕರಿತಿದ್ಲು. ಟುನಿ, ಸಂಜೆ ಸಮಯ ಮಹಿ ನಮ್ಮೆಲ್ಲರನ್ನ ಒಂದ್ ಜಾಗಕ್ಕೆ ಬರ ಕೇಳಿದ್ದಾರೆ, ನಾವು ಹೋಗ್ಬೇಕು. ಏನ್ ವಿಷಯ ಕುಹು? ಮಳೆ ಬರ್ತಾ ಇದೆ ಅಲ್ವಾ, ಅದ್ರ ಬಗ್ಗೆನೆ. ಓ ಅದಾ, ಸರಿ ಸರಿ ಬರ್ತೀನಿ. ಹಾಗೆ ಕುಹುಬಾತು ಚೋಟಿಗಿಳಿಯ ಮನೆಗೂ ಕೂಡ ಹೋಗಿ ಹೇಳಿತು. ಎಲ್ರೂ ಕೂಡ ಏನಾದ್ರೂ ಒಂದು ಒಳ್ಳೆ ದಾರಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ್ರು. ಹೀಗಿರುವಾಗ ಸಂಜೆ ಸಮಯನೂ ಆಯ್ತು. ಎಲ್ರೂ ಮಹಿಹದ್ದು ಕರ್ದಿದೆ ಅನ್ನೋದಕ್ಕೋಸ್ಕರ ಅಲ್ಲಿಗೆ ಹೋಗೋದಕ್ಕೋಸ್ಕರ ಮನೆಯಿಂದ ಹೊರಗಡೆ ಬಂದ್ರು. ಏಂಟುನಿ, ಮಹಿಯವರು ಏನ್ ವಿಷಯಕ್ಕೆ ಕರೆದಿದ್ದಾರೆ? ಈ ಮಳೆಗಾಲದಲ್ಲಿ ಬರೋ ಸಮಸ್ಯೆಗಳಿಗೆ ಪರಿಹಾರ ಹುಡ್ಕಕ್ಕೆ. ಹಾ, ಹಾಗಾದ್ರೆ ಪರಿಹಾರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹೌದು, ಈ ವರ್ಷನೂ ಪ್ರವಾಹ ಬಂದ್ರೆ ಕಷ್ಟನೇ ಅಲ್ವಾ? ಹೌದೌದು, ಏನ್ ಮಾಡೋದೋ ಏನೋ, ಪ್ರವಾಹದಲ್ಲಿ ಒಂದೊಂದು ವರ್ಷನೂ ಕಷ್ಟಪಡದೆ ನಮ್ಮ ಪರಿಸ್ಥಿತಿ ಆಗಿದೆ. ಸರಿ ಬನ್ನಿ, ಸಮಯ ಆಗ್ತಿದೆ, ಹೋಗೋಣ. ಹಾಗಂತ ಹೇಳಿ ಪಕ್ಷಿಗಳು ಎಲ್ರೂ ಕೂಡ ಮಹಿಹದ್ದಿನ ಹತ್ತಿರ ಹೋದ್ರು. ಪ್ರವಾಹದಿಂದ ತಪ್ಪಿಸ್ಕೊಳ್ಳಕ್ಕೆ ಏನಾದ್ರೂ ಒಂದು ದಾರಿ ಸಿಗುತ್ತಾ ಅಂತ ಮಹಿಹದ್ದು ಏನ್ ಹೇಳುತ್ತೆ ಅಂತ ಎಲ್ರೂ ಕಾಯ್ತಾ ಇದ್ದಾಗ ಸಭೆಗೆ ಬಂದಿರುವ ಎಲ್ಲರನ್ನ ನೋಡಿ ಮಹಿಹದ್ದು ಸಂತೋಷಪಟ್ಟಿತು. ನಾನ್ ಕರೆದಿದ್ದಕ್ಕೆ ಎಲ್ರೂ ಬಂದಿದ್ದೀರಾ, ಸಂತೋಷ. ಪ್ರವಾಹದಿಂದ ತಪ್ಪಿಸ್ಕೊಳ್ಳಕ್ಕೆ ಏನಾದ್ರೂ ಪರಿಹಾರ ಹೇಳ್ತೀರಿ ಅಂತಾನೆ ನಾವು ಬಂದಿರೋದು. ಹೌದೌದು, ಒಂದೊಂದು ವರ್ಷನೂ ಈ ಪ್ರವಾಹದಲ್ಲಿ ನಾವು ಕಷ್ಟಪಡ್ತಾ ಇದ್ದೀವಿ ಅಲ್ವಾ, ಅದಕ್ಕೋಸ್ಕರ ಮಾತಾಡಕ್ಕೆ ಕರೆದೆ. ಅದಕ್ಕೆ ಇವಾಗ ಏನಮ್ಮವ್ರೆ ಮಾಡೋದು? ಎಲ್ರಿಗೂ ಏನೇನು ಐಡಿಯಾ ಇದೆಯೋ ಎಲ್ರೂ ನನ್ನ ಹತ್ರ ಹೇಳಿ. ಅದರಲ್ಲಿ ಏನಾದ್ರೂ ಒಂದು ಓಕೆ ಆದ್ರೆ ಅದನ್ನ ಹಾಗೇನೆ ಮಾಡ್ಬೋದು. ಎಲ್ರೂ ಈ ರೀತಿ ಅವ್ರವ್ರಿಗೆ ಏನನ್ಸುತ್ತೋ ಅದನ್ನ ಹೇಳಿದ್ರೆ ತಾನೇ ನಮಗೂ ಒಂದು ಕ್ಲಾರಿಟಿ ಸಿಗೋದು. ಅದನ್ನು ನಿಜಾನೇ, ಯಾರ ಹತ್ರ ಏನು ಐಡಿಯಾ ಇದೆಯೋ ಅದನ್ನ ಹೇಳಿ. ಹೌದು, ಆವಾಗಲೇ ಏನಾದ್ರೂ ಒಂದು ದಾರಿ ಸಿಗೋದು. ಹಾಗೆ ಎಲ್ರೂ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು. ಮಹಿಹದ್ದು ಕೂಡ ಯೋಚನೆ ಮಾಡ್ತಾ ಇತ್ತು. ನಾವೆಲ್ರೂ ಯಾಕೆ ಒಂದೊಂದು ಹೊಸ ಮನೆನ ಕಟ್ಕೋಬಾರ್ದು? ಅರೆ ಚೋಟೋ, ಹೊಸ ಮನೆ ಯಾಕಿವಾಗ? ನಮ್ಮ ಹಳೆ ಮನೆಗಳು ಇರೋ ಜಾಗದಲ್ಲಿ ತಾನೇ ನೀರು ಬರೋದು. ಹೊಸ ಜಾಗದಲ್ಲಿ ಹೊಸ ಮನೆನ ಕಟ್ಕೊಳ್ಳೋಣ. ಅರೆ, ಆದ್ರೆ ಈ ಪ್ರವಾಹದ ನೀರು ಬರದೇ ಇರುವ ಜಾಗ ನಮ್ಮ ಊರಲ್ಲಿ ಎಲ್ಲಿದೆ ಚೋಟೋ? ಹಾಗೆ ಏನಾದ್ರೂ ಇದ್ರೆ ಕಟ್ಕೊಳ್ಬೋದು. ಹೊಸ ಮನೆ ಕಟ್ಟಿದ್ರು ಅಲ್ಲಿಗೂ ನೀರು ಬರುತ್ತೆ ತಾನೆ. ಅದನ್ನು ನಿಜಾನೇ. ಹಾಗಂತ ಹೇಳಿ ಎಲ್ರೂ ಪುನಃ ಯೋಚನೆ ಮಾಡ್ತಿದ್ರು. ಯಾರಿಗೂ ಯಾವುದೇ ಒಂದು ಐಡಿಯಾನೂ ಸಿಗ್ಲೇ ಇಲ್ಲ. ಆವಾಗ್ಲೇ ಟುನಿಗುಬ್ಬಚ್ಚಿಗೆ ಒಂದು ಒಳ್ಳೆ ಐಡಿಯಾನೂ ಸಿಕ್ತು. ಚೋಟು ಹೇಳಿದ ಹಾಗೆ ನಾವೆಲ್ಲರೂ ಹೊಸ ಮನೆ ಕಟ್ಕೊಂಡ್ರೆ ಏನಾಗುತ್ತೆ? ಅರೆ, ಆದ್ರೆ ಅಲ್ಲಿ ನೀರು ಬರುತ್ತೆ ಅಲ್ವ ಟುನಿ? ಪ್ರವಾಹ ಅಂದ್ರೆ ನೀರು ಬರುತ್ತೆ ತಾನೆ, ನೀರಿನ ಮೇಲೆ ಮನೆ ಕಟ್ಕೊಂಡ್ರೆ ಅದು ಹೇಗ್ ಸಾಧ್ಯ? ಇವಾಗ ನೀರಿಲ್ಲ ತಾನೆ, ಇವಾಗ ಸ್ವಲ್ಪ ಎತ್ತರದಲ್ಲಿ ಮನೆ ಕಟ್ಕೊಳ್ಳೋಣ. ಆವಾಗ ನೀರು ಬಂದ್ರೂ ಕೂಡ ಖಂಡಿತ ಮನೆಯೊಳಗಡೆ ಬರಲ್ಲ ಅಲ್ವಾ? ನಿಜಾನೇ, ನೆಲದ ಮೇಲೆ ಮನೆ ಇದ್ರೆ ತಾನೇ ನೀರು ಮನೆಯೊಳಗಡೆ ಬರೋದು. ಎತ್ತರವಾಗಿ ನಾವು ಮನೆ ಕಟ್ಕೊಂಡ್ರೆ ನೀರು ಬರಲ್ಲ ಅಲ್ವಾ? ಹಾಗೆ ಪಕ್ಷಿಗಳು ಎಲ್ರೂ ಕೂಡ ಎತ್ತರದಲ್ಲಿ ಮನೆ ಕಟ್ಕೊಂಡ್ರೆ ಪ್ರವಾಹದಿಂದ ತಪ್ಪಿಸ್ಕೊಳ್ಬೋದು ಅಂತ ಅಂದ್ಕೊಂಡ್ರು. ಎಲ್ರೂ ಸೇರಿ ಮಾತಾಡಿದ್ರಿಂದಾನೇ ನಮ್ಮ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಸಿಕ್ಕಿರೋದು. ಹೌದೌದು, ಎಲ್ಲಾನು ಸರಿಯಾದ್ರೆ ಚೆನ್ನಾಗಿರುತ್ತೆ. ಇನ್ಮುಂದೆ ನಮ್ಮ ಗ್ರಾಮ ನೀರಿನಲ್ಲಿ ತೇಲುವ ಗ್ರಾಮ ಅಂತ ಹೆಸರು ಬರುತ್ತೆ.
ಸರಿ ಸರಿ, ಮಳೆ ಬರೋದಕ್ಕಿಂತ ಮುಂಚೆ ಮನೆ ಕಟ್ಟೋ ಕೆಲಸನ ಶುರು ಮಾಡೋಣ. ಹೌದೌದು, ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಅಕ್ಕದ ಪಕ್ಕದಲ್ಲೇ ಮನೆ ಕಟ್ಕೊಳ್ಳೋಣ. ಹಾಗಂತ ಹೇಳಿ ಪಕ್ಷಿಗಳು ಎಲ್ರೂ ಕೂಡ ಮಳೆಗಾಲ ಬರೋದಕ್ಕಿಂತ ಮುಂಚೆನೆ ಮನೆ ಕಟ್ಟೋ ಕೆಲಸನ ಶುರು ಮಾಡಿದ್ರು. ನೆಲದ ಮೇಲೆ ಮನೆ ಕಟ್ಕೊಳ್ಳದೆ ಸ್ವಲ್ಪ ಎತ್ತರವಾದ ಜಾಗದಲ್ಲಿ ಮನೆ ಕಟ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಪಕ್ಷಿಗಳು ಎಲ್ರೂ ಕೂಡ ಪಕ್ಕ ಪಕ್ಕದಲ್ಲೇ ಮನೆಗಳನ್ನ ಕಟ್ಕೊಂಡಿದ್ರಿಂದ ಒಬ್ರಿಗೊಬ್ರು ಸಹಾಯ ಮಾಡ್ತಿದ್ರು. ಟೋನಿ, ಮೇಲಿಂದ ಕೆಳಗಡೆ ಇಳಿಯಕ್ಕೆ ಮೆಟ್ಲು ಬೇಕಲ್ವಾ? ಹೌದೌದು, ಮನೆಗಳಂತೂ ಖಂಡಿತ ಎತ್ತರದಲ್ಲೇ ಇರಬೇಕು. ಅಮ್ಮ, ನಾನು ಕೂಡ ನಿನಗೆ ಸಹಾಯ ಮಾಡ್ತೀನಮ್ಮ. ಸರಿ ಬುಜ್ಜಿ, ನಾನು ಮನೆ ಕಟ್ತಾ ಇರ್ತೀನಿ, ನೀನು ಬೇಕಾಗಿರೋ ವಸ್ತುಗಳನ್ನ ಕೊಡ್ತಾ ಇರೋ. ನಾನು ಕೂಡ ಹೋಗಿ ಚಿನ್ನು ಹತ್ರ ಸಹಾಯ ಮಾಡಕ್ಕೆ ಹೇಳ್ತೀನಿ. ಹೇಳು ಚಿಚ್ಚು, ನಮಗೆ ಮಳೆ ಬರೋಕ್ಕೆ ಇನ್ನೂ ಸುಮಾರು ದಿನ ಏನೂ ಇಲ್ಲ. ಹಾಗೆ ಅಂದ್ಕೊಂಡು ಪಕ್ಷಿಗಳೆಲ್ಲರೂ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಮನೆ ಕಟ್ತಾ ಇದ್ರು. ಆವಾಗ ಕುಹು ಮಹಿ ಹತ್ರ, ಅಮ್ಮವ್ರೆ, ನೀವು ಎಲ್ಲರ ಹತ್ರ ಮಾತಾಡಬೇಕು ಅಂತ ಹೇಳಿದ್ರಿಂದಾನೇ ಒಂದು ಸೊಲ್ಯೂಷನ್ ಸಿಗಿರೋದು. ಹೌದು, ಎಲ್ರೂ ಅವ್ರಿಗೆ ಏನು ಅನ್ನಿಸ್ತೋ ಹೇಳಿದ್ರಿಂದಾನೇ ಕೆಲಸ ಶುರುವಾಗಿರೋದು. ಮನೇನ ಚೆನ್ನಾಗಿ ಕಟ್ಕೊಳ್ಬೇಕು, ಬೇಕು ಅನ್ನುವಾಗ ಇಲ್ಲಿ ಬಂದು ಇದ್ಕೊಳ್ಬೋದು, ಇಲ್ಲಾಂದ್ರೆ ಮಳೆ ಬರದೇ ಇರುವ ಸಮಯದಲ್ಲಿ ನಾವು ಆ ಮನೇಲೇ ಇರ್ಬೋದು. ಹೌದೌದು, ಮಳೆ ಬರೋಕ್ಕಿಂತ ಮುಂಚೆ ಎಲ್ಲ ವಸ್ತುಗಳನ್ನ ಈ ಮನೆಯಲ್ಲಿ ತಗೊಂಡು ಬಂದು ಇಟ್ಕೊಳ್ಬೋದು. ಹಾಗಂತ ಅಂದ್ಕೊಂಡು ಪಕ್ಷಿಗಳೆಲ್ಲರೂ ಕೂಡ ಮಾತಾಡ್ಕೊಂಡು ಮನೇನ ಕಟ್ತಾ ಇದ್ರು. ಎಲ್ರಿಗೂ ಆ ಹೊಸ ಮನೇನ ನೋಡಿ ತುಂಬಾನು ಸಂತೋಷ ಆಗ್ತಿತ್ತು. ಅಮ್ಮ, ಮನೆ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಅಲ್ವಾ? ಎಲ್ಲ ಕೆಲಸನ ಮುಗಿದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಅಮ್ಮ, ಇನ್ನು ಸುಮಾರು ಕೆಲಸ ಇಲ್ಲ ತಾನೇ? ಸ್ವಲ್ಪ ಸ್ವಲ್ಪ ಕೆಲಸ ಮುಗಿದ್ರೆ ಮನೆ ರೆಡಿ ಆಗುತ್ತೆ. ಹೌದು ಬುಜ್ಜಿ, ಎಲ್ಲರ ಮನೇನೂ ಪಕ್ಕ ಪಕ್ಕದಲ್ಲೇ ಇದೆ ಅಲ್ವಾ, ಚೆನ್ನಾಗಿ ಮಾತಾಡ್ಕೊಳ್ಬೋದು ಬೇರೆ. ಹೀಗೆ ದಿನಗಳು ಹೋಗ್ತಾ ಇತ್ತು. ಪಕ್ಷಿಗಳು ಎಲ್ರೂ ಕೂಡ ಅವ್ರಿಗೆ ಬೇಕಾಗಿರುವ ಮನೆಗಳನ್ನ ಕಟ್ಕೊಂಡ್ರು. ಅವ್ರಿಗೆ ಸಂತೋಷ ಆದ್ರೂ ಕೂಡ ಮಳೆ ಬಂದ್ರೆ ಏನಾಗುತ್ತೆ ಅನ್ನುವ ಭಯನೂ ಇತ್ತು. ಹೀಗೆ ದಿನಗಳು ಹೋಗ್ತಾ ಇತ್ತು. ಮಳೆಗಾಲನೂ ಶುರುವಾಯ್ತು. ಅಯ್ಯಯ್ಯೋ, ಮಳೆಗಾಲ ಬಂತು, ಮನೆಗಳು ಏನಾಗುತ್ತೋ ಏನೋ. ಯಾಕೆ ಹೆದರ್ತಾ ಇದೆಯಾ ಚೋಟು? ಈ ಸಲ ಮನೆಗಳು ಎತ್ತರದಲ್ಲಿದೆ, ನಮ್ಗೆ ಯಾವುದೇ ಸಮಸ್ಯೆನೂ ಇರಲ್ಲ. ಹೌದೌದು, ಆಮೇಲೆ ಯಾಕೆ ಹೆದರ್ಬೇಕು? ಪ್ರವಾಹದ ನೀರು ಬಂದ್ರೂ ಕೂಡ ಹಾಗೇನೆ ಹೋಗ್ಬಿಡುತ್ತೆ ನೋಡು. ಹೌದೌದು, ಮೊದಲೆಲ್ಲ ಇಷ್ಟು ಧೈರ್ಯವಾಗಿ ಮಾತಾಡ್ತಾನೆ ಇರ್ತಿರ್ಲಿಲ್ಲ ನಾವು. ಹೆದರ್ಕೊಂಡು ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡಿರ್ತಿದ್ವಿ. ಈ ಸಲ ಯಾವುದಕ್ಕೂ ಹೆದರ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಮನೆಗಳು ಚೆನ್ನಾಗಿದೆ ಹಾಗಂತ ಮಾತಾಡ್ತಿದ್ರು. ಹೀಗಿರುವಾಗ ಮಳೆ ಹೆಚ್ಚಾಗಿ ಪ್ರವಾಹದ ನೀರು ಊರಿನೊಳಗಡೆ ಬಂತು. ಆದ್ರೆ ಮನೆಗಳು ಎಲ್ಲ ಕೂಡ ಎತ್ತರದಲ್ಲಿ ಇದ್ದಿದ್ರಿಂದ ಮನೆಯೊಳಗಡೆ ನೀರು ಬರಲೇ ಇಲ್ಲ. ಅವರ ಮನೆಯ ಕೆಳಗಡೆಯಿಂದಾನೇ ನೀರು ದಾಟಿ ಆ ಕಡೆ ಹೋಗ್ತಾ ಇತ್ತು. ಅಮ್ಮ, ಮಳೆ ನೀರು ಯಾವುದು ಮನೆಯೊಳಗಡೆ ಬರಲಿಲ್ಲ. ಮನೆ ಎತ್ತರದಲ್ಲಿ ಇದೆ ತಾನೆ ಬುಜ್ಜಿ? ಹೌದಮ್ಮ, ಇವಾಗ ನಮ್ಮ ಗ್ರಾಮ ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ ಅಲ್ವಾ? ಹೌದೌದು, ಗ್ರಾಮನೇ ನೀರಲ್ಲಿ ತೇಲ್ತಾ ಇದೆ. ನೀರಿನಲ್ಲಿ ತೇಲ್ತಾ ಇರುವ ಗ್ರಾಮ ನಮ್ಮ ಗ್ರಾಮ. ಹಾಗೆ ತಾಯಿ ಮಗಳು ಇಬ್ರು ಸಂತೋಷವಾಗಿ ಮಾತಾಡ್ತಿದ್ರು. ಆವಾಗ ಉಳಿದ ಪಕ್ಷಿಗಳೆಲ್ಲರೂ ಛತ್ರಿ ಹಿಡ್ಕೊಂಡು ಹೊರಗಡೆ ಬಂದು ನಿಂತ್ಕೊಂಡು ಪ್ರವಾಹದ ನೀರನ್ನ ನೋಡ್ತಾ ಇದ್ರು. ಗ್ರಾಮನೇ ನೀರಿನಲ್ಲಿ ತೇಲೋ ತರ ಇತ್ತು. ಮನೆಯ ಸುತ್ತಮುತ್ತ ಸುಮಾರು ನೀರಿತ್ತು. ಆದ್ರ ನೋಡಿ ಪಕ್ಷಿಗಳೆಲ್ಲರೂ ಸಂತೋಷಪಟ್ರು. ಅವರಿಗೆ ಪ್ರವಾಹದಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ ಅನ್ನೋದ್ರಿಂದ ಸಂತೋಷಪಟ್ರು. ಅಮ್ಮಯ್ಯ, ಈ ಸಲ ನಾವೆಲ್ಲರೂ ಸೇರಿ ಒಳ್ಳೆ ಐಡಿಯಾನೇ ಮಾಡಿದ್ದೀವಿ. ಹೌದು, ಈ ಸಲ ಯಾರಿಗೂ ಯಾವುದೇ ಭಯನೇ ಇಲ್ಲ. ನನಗೂ ಕೂಡ ಭಯ ಇಲ್ಲ. ಹೇಗೋ ಎಲ್ಲರೂ ಸೇರಿ ಮನೆ ಕಟ್ಕೊಂಡಿದ್ರಿಂದ ಈ ಪ್ರವಾಹದಿಂದ ನಾವೆಲ್ಲರೂ ತಪ್ಪಿಸ್ಕೊಂಡಿದ್ದೀವಿ. ನಮ್ಮೂರು ಇವಾಗ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದು, ನೀರಲ್ಲಿ ತೇಲ್ತಾ ಇರುವ ಗ್ರಾಮ ನೋಡಕ್ ತುಂಬ ಚೆನ್ನಾಗಿದೆ. ಟೋನಿ, ಹೇಗೋ ನದಿ ನೀರು ಊರೊಳಗಡೆ ಬಂದಿದೆ ಅಂದರೆ ನದಿಲಿರುವ ಮೀನುಗಳು ಕೂಡ ಈ ನೀರಿನಲ್ಲಿ ಇರುತ್ತೆ ತಾನೇ. ಎಲ್ಲರೂ ಗಾಳನೋ ಇಲ್ಲ ಬಲೆನೋ ಹಾಕಿ ಮೀನುಗಳನ್ನ ಹಿಡೀರಿ, ಸಾರು ಮಾಡಿಕೊಂಡು ಚೆನ್ನಾಗಿ ತಿನ್ಬೋದು. ಹಾಗೆ ಮಹಿಹದ್ದು ಹೇಳಿದ್ದನ್ನು ಕೇಳಿ ಉಳಿದ ಪಕ್ಷಿಗಳು ಎಲ್ಲರೂ ಕೂಡ ಸಂತೋಷದಿಂದ ನಗಾಡ್ತಾ ಇದ್ರು. ಹಾಗೆ ಆ ವರ್ಷ ಪ್ರವಾಹ ಊರೊಳಗಡೆ ಬಂದರೂ ಕೂಡ ಯಾರು ಕೂಡ ಕಷ್ಟಪಡದೆ ಧೈರ್ಯದಿಂದ ಅವರು ಕಟ್ಕೊಂಡ ಹೊಸ ಮನೆಯಲ್ಲಿ ಪ್ರವಾಹದ ನೀರು ಬರಲಿಲ್ಲ ಅನ್ನುವ ಸಂತೋಷದಲ್ಲಿ ಧೈರ್ಯದಿಂದ ಅವರು ಮಳೆಗಾಲದಲ್ಲಿ ಬಾಳ್ತಾ ಇದ್ರು.